ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಿ ಅಂತ ಹೇಳಿ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಈ ಯೂಟ್ಯೂಬ್ ಚಾನಲ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಬಿಗ್ ಬಾಸ್ ಸೀಸನ್ 11ನ ಗ್ರ್ಯಾಂಡ್ ಓಪನಿಂಗ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ಬಿಗ್ ಬಾಸ್ ಸೀಸನ್ 10 ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಓಕೆನಾ. ಸೊ ಇವಾಗ ಬಿಗ್ ಬಾಸ್ ಸೀಸನ್ 11ನಲ್ಲಿ ಸೊ ಏನೇನು ಥೀಮ್ ಇರುತ್ತೆ, ಸೊ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಬಟ್ ಆದರೆ ಈ ಮನೆಯಲ್ಲಿ ಏನೇನು ವಿಶೇಷತೆ ಇರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಅದೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ಫ್ರೆಂಡ್ಸ್, ಈಗೊಂದು ಮೊದಲೆಲ್ಲ ಒಂದು ರೂಮರ್ಸ್ ಬರ್ತಾಯಿತ್ತು. ಸೊ ಬಿಗ್ ಬಾಸ್ ಮನೆಗೆ ಇವಾಗ ಹೊಸದಾಗಿ ಹೋಸ್ಟ್ ಬರ್ತಾರೆ ಅಂತ ಹೇಳಿ ಒಂದು ರೂಮರ್ಸ್ ಬರ್ತಾಯಿತ್ತು. ಆದರೆ ಇವಾಗ ಆ ರೂಮರ್ಸ್ಗೂ ಒಂದು ತೆರೆ ಬಿದ್ದಿದೆ. ಸೊ ಈ ಬಾರಿನೂ ಕೂಡ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳ್ಪಡ್ತಾ ಇದ್ದೀವಿ. ಆಮೇಲೆ ನಂತರ ಬಂದರೆ ಸೊ ಈ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಅಂತ ಅನ್ನೋದು ಡೌಟ್ ಆಗ್ತಾಯಿದೆ. ಸೊ ಯಾಕೆ ಅಂತ ಅಂದರೆ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ಹೆಸರೆಲ್ಲ ಕಂಡು ಬರ್ತಾಯಿದೆ. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಬೇರೆ ಬೇರೆಯವರ ಹೆಸರುಗಳು ಕೇಳ್ಪಡ್ತಾ ಇದೆ. ಸೊ ಅದರಲ್ಲಿ ನಮಗೆ ತುಂಬ ಕೇಳ್ಪಡ್ತಾ ಇರೋದು ಅಂದರೆ ವರ್ಷಾ ಕಾವೇರಿಯವರು, ಹಾಗೆ ವರುಣ್ ಆರಾಧ್ಯ ಅವರು ಹೆಸರು ಬರ್ತಾಯಿದೆ. ಇವರೊಬ್ಬರು ಮೀಡಿಯಾ ಸ್ಟಾರ್ ಹಾಗೆ ನಟರು ಕೂಡ. ಸೊ ಇವರಿಬ್ಬರು ಮೊದಲು ಪ್ರೇಮಿಗಳಾಗಿದ್ದರು, ಆದರೆ ಇವಾಗ ಲವ್ ಬ್ರೇಕಪ್ ಆಗಿದೆ. ಹಾಗಾಗಿ ಇಬ್ಬರು ಬರ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ನಟಿ ಪ್ರೇಮ ಅವ್ರು ಬರ್ಬೋದು ಅಂತ ಹೇಳಿ ಹೆಸರುಗಳು ಕೇಳ್ಪಡ್ತಾ ಇದ್ದೀವಿ. ಮತ್ತು ನಮ್ಮ ಈ ಫಿಲಿಮ್ ಇಂಡಸ್ಟ್ರಿಯಿಂದ ಮತ್ತು ಸೀರಿಯಲ್ ಕಡೆಯಿಂದ ಸುಮಾರು ಜನ ಬರ್ತಿದ್ದಾರೆ ಅಂತ ಹೇಳಿ. ಸೊ ಅದರಲ್ಲಿ ಹಾಸ್ಯ ನಟರಾಗಿರುವಂಥ ರಾಘವೇಂದ್ರ ಅವರು, ತುಕಾಲಿ ಸಂತೋಷ್ ಪತ್ನಿ ಮಾನಸ ಅವರು, ನಟಿ ಹಾಗೂ ಮಾಡೆಲ್ ಜ್ಯೋತಿ ರಾಯ್ ಆಗಿರ್ಬೋದು, ಮತ್ತು ನಟಿ ಹಾಗೂ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು, ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ ನಾಗರಾಜ್ ಕುಡಪಲ್ಲಿ ಆಗಿರ್ಬೋದು, ನಟಿ ಪ್ರಿಯಾ ಶಟಮರ್ಷಣ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಇವ್ರ ಹೆಸರು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಕಾಮಿಡಿಯನ್ ಮುಕ್ಕಳಪ್ಪ, ಮತ್ತು ನಟಿ ಪ್ರಿಯ ಸವದಿ, ಕಾಮಿಡಿಯನ್ ಶಿವಪುತ್ರ, ಯುವ ರಾಜಕಾರಣಿ ನಿಶಾ ಯೋಗೇಶ್ವರ್, ರಾಜಕಾರಣಿ ಮೊಹಮ್ಮದ್ ನಲಪಾಡ್ ಹ್ಯಾರಿಸ್, ಮತ್ತು ನಟ ತ್ರಿವಿಕ್ರಮ್, ಹಾಗೆ ಸುನಿಲ್ ರಾವ್, ಮತ್ತು ಭವ್ಯ ಗೌಡ, ಮೋಕ್ಷಾ ಪೈ, ಮತ್ತು ರೀಲ್ಸ್ ರೇಷ್ಮಾ, ಹೀಗೆ ಸುಮಾರು ಜನದ ಹೆಸರುಗಳು ಕೇಳಿಬರ್ತಾ ಇದೆ. ಅದರಲ್ಲಿ ಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಡಾಕ್ಟರ್ ಬ್ರೂಕ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಸೊ ಬಂದರೆ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಇವರು 3 ತಿಂಗಳು ಒಂದೇ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ದೇಶನೆಲ್ಲ ಸುತ್ತಬಿಟ್ಟು ಅಲ್ಲಿನ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳಾಗಿರ್ಬೋದು ನಮಗೆಲ್ಲ ತಿಳಿಸ್ಕೊಡ್ತಾಯಿದ್ರು. ಸೊ ಇವ್ರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಇವ್ರು ಬಂದರೆ ನಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ. ಮತ್ತು ನಮ್ಮ ನ್ಯೂಸ್ ಆ್ಯಂಕರ್ಗಳಾಗಿರುವಂತಹ ಮತ್ತು ನಿರೂಪಕರಾಗಿರುವಂತಹ ಸುಕನ್ಯಾ, ಜಯಪ್ರಕಾಶ್ ಶೆಟ್ಟಿ, ಅಜಿತ್ ಹನುಮಕ್ಕನವರು, ಹರೀಶ್ ನಾಗರಾಜು, ಹಾಗೆ ರಾಧಾ ಹಿರೇಗೌಡರ ಹೆಸರುಗಳು ಕೂಡ ಕೇಳ್ಪಡ್ತಾರೆ. ಆದರೆ ಯಾರ್ಯಾರೆಲ್ಲ ಅಂತಿಮವಾಗಿ ಫೈನಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ನೋದು ನಮಗೆ ಅದು ನೋಡಬೇಕು ಅಂತಂದರೆ ಸೆಪ್ಟೆಂಬರ್ 29ರವರೆಗೆ ನಮ್ಗೆ ಕಾಯಬೇಕಾಗಿದೆ. ಅದೇನು ತುಂಬ ದಿವಸ ಇಲ್ಲ ಫ್ರೆಂಡ್ಸ್, ನಾಳೆನೇ ಬರ್ತಿದೆ. ಓಕೆನಾ. ಸೊ ಅಷ್ಟರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಯಾರ್ಯಾರೆಲ್ಲ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸ್ಬೋದು ಅಂತ ಹೇಳಿ ನಿಮ್ಮ ಕಮೆಂಟ್ ಮೂಲಕ ನಮ್ಮ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡ್ಬೋದು. ಓಕೆನಾ. ಸೊ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಒಂದು ಹೊಸ ಥೀಮ್ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಬಂದುಬಿಟ್ಟು ಒಂದು ಸ್ವರ್ಗ ಹಾಗೆ ನರಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಥೀಮ್ನಲ್ಲಿ 2 ಮನೆ ಇರುತ್ತಂತೆ. ಒಂದು ಮನೆಯನ್ನು ನರಕದಂತೆ ಹಾಗೂ ಇನ್ನೊಂದು ಮನೆಯನ್ನು ಸ್ವರ್ಗದಂತೆ ಹೇಳಿ ನಿರ್ಮಾಣ ಮಾಡಿದ್ದಾರಂತೆ. ಸೊ ಅದರಲ್ಲಿ ಸ್ವರ್ಗದ ಮನೆಯಲ್ಲಿ ಇರೋರು ಬಿಗ್ ಬಾಸ್ ಮನೆಯ ಎಲ್ಲ ಸೌಕರ್ಯಗಳನ್ನ ಅನುಭವಿಸ್ತಾರಂತೆ. ನರಕದ ಮನೆಯಲ್ಲಿರೋರಿಗೆ ಕಠಿಣ ನಿರ್ಬಂಧಗಳನ್ನ ಕೊಡ್ತಾರಂತೆ. ಸೊ 2 ಮನೆಯಲ್ಲಿ ಇರೋರು ಯಾವಾಗ ಬೇಕಾದರೂ ಚೇಂಜಸ್ ಆಗ್ಬೋದು, ಅದರಲ್ಲಿ ಬದಲಾಗ್ಬೋದು. ಅದೇ ಬಿಗ್ ಬಾಸ್ ನೀಡುವಂಥ ಟಾಸ್ಕ್ನ ಮೂಲಕ ಇರುತ್ತಂತೆ. ಓಕೆನಾ. ಬಟ್ ಆದರೆ ಯಾರೆಲ್ಲ ಬರ್ಬೋದು, ಯಾರೆಲ್ಲ ಇರ್ಬೋದು ಅಂತ ಹೇಳಿ ಸೊ ವೆಯ್ಟ್ ಮಾಡಲೇಬೇಕಾಗತ್ತೆ. ಓಕೆನಾ. ಈ ಬಾರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ಮೇಯ್ನಾಗಿ ನೀವು ಕೂಡ ಈ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ, ಸೊ ದೊಡ್ಡ ಮನೆ ಒಳಗಡೆ ಸ್ಪರ್ಧೆಯಾಗಿ ಹೋಗೋಕ್ಕೆ ಏನೇನು ಮಾಡಬೇಕು ಅಂತಂದರೆ ಸಿಂಪಲ್, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವೈರಲ್ ಆಗಬೇಕಂತೆ. ಸೊ ವೈರಲ್ ಆದರೆ ಮಾತ್ರನೇ ಎಂಟ್ರಿ ಕೊಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದೆಲ್ಲ ವೈರಲ್ ಆಗೋ ಥರ ನೀವೆಲ್ಲ ಮಾಡ್ಕೋಬೇಡಿ, ಒಳ್ಳೆ ವ್ಯಕ್ತಿಯಾಗಿ ಅಂತಲೇ ನಾನು ಹೇಳ್ತಾ ಇದ್ದೀನಿ.
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ, ಮರಿಬೇಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.